ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತಿಂದ ನಂದು ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಂದು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಇವತ್ತಿನ ನನ್ನ ಮೊದಲನೇ ದಿನ. ಇವತ್ತು ನಂದು ಡಯಟ್ ಯಾವ ರೀತಿ ಹೋಯಿತು, ಹಾಗೆ ನಾನು ವಾಕಿಂಗು, ಎಕ್ಸಸೈಸು ಎಲ್ಲನೂ ಕೂಡ ಇವತ್ತು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡಯಟ್ಗೆ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಡಲ್ಲ, ಹಾಗೆ ನಾನು ಜಾಸ್ತಿ ಡಯಟ್ ಬಗ್ಗೆ ಗಮನವೂ ಕೊಡಲ್ಲ. ನನಗೆ ಮೇನ್ ಬೇಕಾಗಿರೋದು ನಾನು ವಾಕಿಂಗು ಮತ್ತು ಎಕ್ಸಸೈಸನ್ನೇ ಜಾಸ್ತಿ ಮಾಡ್ತಾ ಇರೋದು. ಡಯಟು ಅಂದರೆ ನಂದು ನಾರ್ಮಲ್ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ನಾವೇನು ಅಡುಗೆ ಮಾಡ್ತೀವಿ ಅಲ್ವಾ, ನನಗೋಸ್ಕರ ಅಂತ ನಾನು ಏನು ಮಾಡ್ಕೊಳ್ಳಲ್ಲ. ಫ್ರೀ ಇದ್ದಾಗ ಮಾಡ್ಕೊಂಡು ತಿಂತೀನಿ. ಅಕಸ್ಮಾತ್ ಎಲ್ಲರಿಗೂ ಏನು ಅಡುಗೆ ಮಾಡಿರ್ತೀನಲ್ವ ಅದನ್ನೇ ತೊಗೊಂಡು ನಾನು ಅದ್ರ ಮೂಲಕನೇ ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಈ ರೀತಿ ಚಾಲೆಂಜನ್ನ ನಾನು ಇವಾಗ ತೊಗೊಂಡಿದ್ದೀನಿ. ಇದು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಆಗಿರುತ್ತೆ. ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಎಂಡ್ವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಾ ಇರ್ತಾರಲ್ವ ಅವ್ರಿಗೆ ಖಂಡಿತ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆನೇ ಇವತ್ತು ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ನೀರು ಕುಡ್ಕೊಂಡು ಗಿಡಗಳನ್ನು ಕೂಡ ನೋಡಿಕೊಂಡು, ಬಿಸಿಲು ಬೇರೆ ತುಂಬ ಚೆನ್ನಾಗಿ ಬಿದ್ದಿತ್ತು, ಹಾಗೆ ಸ್ವಲ್ಪ ಹೊರಗಡೆನೇ ಓಡಾಡ್ತಾ ಇದ್ದೆ. ಗಿಡಗಳು ನೋಡಿಕೊಂಡು, ಹೂವು ಕೂಡ ತುಂಬ ಚೆನ್ನಾಗಿ ಹೂವುಗಳು ಕೂಡ ಬಂದಿತ್ತು. ಎಲ್ಲ ಚೆನ್ನಾಗಿ ನೋಡೋಣ, ಬೆಳಗ್ಗೆದ್ದು ವೆದರ್ ಚೆನ್ನಾಗಿರುತ್ತೆ, ಹೊರಗಡೆ ಅಡ್ಡಾಡೋಣ ಅಂತ ನಾನು ಸ್ವಲ್ಪ ವಾಕ್ ಮಾಡ್ಕೋತಾನೆ ಗಿಡಗಳನ್ನು ಕೂಡ ನೋಡ್ತಾ ಇದ್ದೆ. ಸ್ವಲ್ಪ ಮೆಣಸಿನ್ಕಾಯಿ ಸುಮ್ಮನೆ ಹಾಗೆ ಹುಟ್ಟುತ್ತಾ ಇಲ್ವಾ ಅಂತ ಗೊತ್ತಿರಲಿಲ್ಲ ನನಗೆ, ಹಾಗೆ ಸುಮ್ಮನೆ ಉದುರಿಸಿದ್ದೆ. ಮೆಣಸಿನ್ಕಾಯಿ ಗಿಡಗಳನ್ನು ತುಂಬ ಚೆನ್ನಾಗಿ ಬಂದಿದ್ದು, ಹಾಗೆ ಮಲ್ಲಿಗೆ ಗಿಡ ಹಾಕಿದ್ದು ಅದು ಕೂಡ ಒಂದೆರಡು ಮಗು ಕೂಡ ಬಿಟ್ಟಿತ್ತು. ಚೆನ್ನಾಗಿದೆ ಮೆಣಸಿನ್ಕಾಯಿ ನೋಡಿ ಗಿಡಗಳು ಹೇಗೆ ಬಂದಿದೆ, ಅಲ್ಲಲ್ಲಿ ಒಂದೊಂದು ಉಟ್ಕೊಂಡಿದೆ, ಚೆನ್ನಾಗಿ ಬಂದಿದೆ. ಇನ್ನು ಇವಾಗ ತಾನೇ ಹೂವು ಬಿಡ್ತಾ ಇದೆ, ಇನ್ಮೇಲೆ ಮೆಣಸಿನ್ಕಾಯಿ ಬರ್ಬೋದು. ಹಾಗೆ ಸ್ವಲ್ಪ ವೀಳ್ಯದೆಲೆ ಗಿಡನೂ ಹಾಕಿದ್ದೆ ನಾನು, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ವೀಳ್ಯದೆಲೆ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ ನೋಡಿ, ಎಷ್ಟು ಎಳೆದಾಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ನಾನು ಇದು ತೊಗೊಂಡು ಬಂದಾಗ ಬರೀ 1-2 ಎಲೆ ಇತ್ತು, ಇವಾಗ ನೋಡಿ ಇಷ್ಟೊಂದು ಬೆಳ್ಕೊಂಡ್ಬಿಟ್ಟಿದೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಸ್ವಲ್ಪ ರೋಸ್ ಗಿಡನೂ ಕೂಡ ಹಾಕ್ಕೊಂಡಿದ್ವಿ, ಅದು ಸ್ವಲ್ಪ ಹೂವುಗಳು ಕೂಡ ಬಿಟ್ಟಿತ್ತು. ಸ್ವಲ್ಪ ನಮ್ಮ ಮನೆ ಹತ್ತಿರ ತುಂಬ ಗಿಡಗಳು ಜಾಸ್ತಿ ಇವೆ, ಹಾಗಾಗಿ ಯಾವಾಗಲೂ ಕಸ ಬೀಳ್ತಾನೆ ಇರ್ತೈತೆ, ಎಲೆಗಳು ಬಂದು ಉದುರ್ಕೊಂಡು ಬೀಳ್ತಾನೆ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದರೂ, ಬೆಳಗ್ಗೆ ಕ್ಲೀನ್ ಮಾಡಿದರೆ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಗಲೀಜು ಕೂತ್ಕೊಂಡ್ಬಿಡುತ್ತೆ. ಯಾವಾಗ ಫ್ರೀ ಇರ್ತೀನಿ ಆವಾಗ ಮಾತ್ರ ಮಾಡ್ಕೋತೀವಿ, ಡೈಲಿ ಏನೂ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಅಲೋವೆರಾ ಗಿಡನೂ ಹಾಕ್ಕೊಂಡಿದ್ವಿ. ಒಂದು ಅಲೋವೆರಾ ಗಿಡ ಹಚ್ಚಿದ್ದು ಅಷ್ಟೇ ನಾವು, ಅದಕ್ಕೆ 4-5 ಅಲೋವೆರಾ ಗಿಡ ಬೆಳ್ಕೊಂಡ್ಬಿಟ್ಟಿದ್ದೇವೆ ತನ್ನಷ್ಟಕ್ಕೆ ತಾನೇ. ನಾನು ಸುಮಾರು ಸರಿ ಕರಿಬೇವಿನ ಗಿಡ ನಾನು ಹಾಕಿ ನೋಡಿದೆ, ನಮ್ಮ ಹಸ್ಬೆಂಡು ಹಾಕಿ ಹಚ್ಚಿದ್ರು, ಯಾಕೋ ಕರಿಬೇವಿನ ಗಿಡ ಹತ್ತಲೇ ಇಲ್ಲ. ಲಾಸ್ಟ್ ಟೈಮ್ ನಮ್ಮಮ್ಮ ಬಂದಿದ್ದರು, ಆವಾಗ ಅವರು ಗಿಡ ನೆಟ್ಬಿಟ್ಟು ಹೋಗಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ, ಅವ್ರಿಗೆ ಕೂಡ ವಿಡಿಯೋ ಕಾಲ್ ಮಾಡಿದಾಗ ತೋರಿಸಿದ್ದೀನಿ, ನೋಡು ನೀನು ಹಾಕಿರೋ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವರು ಕೂಡ ತುಂಬ ಖುಷಿಪಟ್ಟರು. ಇವಾಗ ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸಷ್ಟು ಬಿಸಿನೀರು ಕುಡಿದಿದ್ದೀನಿ. ಅದು ಆದಮೇಲೆ ಸ್ವಲ್ಪ ನಾನು ಕಾಫಿ ಕುಡಿಬೇಕನ್ನಿಸ್ತು, ಇವತ್ತು ಕಾಫಿ ಕೂಡ ಕುಡ್ದಿದ್ದೀನಿ. ಆದರೆ ನಾನು ಅದಕ್ಕೆ ಶುಗರ್ ಹಾಕ್ಕೊಂಡಿಲ್ಲ, ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದೆ. ಯಾಕೋ ತುಂಬ ತಲೆ ನೋವ್ತಾ ಇತ್ತು ಬೆಳಗ್ಗೆನೇ ಅಂತ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದಿದ್ದೀನಿ. ಇವಾಗ ನಾನು ಬ್ರೇಕ್ಫಾಸ್ಟು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವಾಗ ನಾನು ಏನು ಗ್ಲಾಸ್ ತೊಗೊಂಡಿದ್ದೀನಲ್ಲ ಆ ಗ್ಲಾಸ್ ಅಳತೆಯಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ. ಅದೇ ಅಳತೆಯಲ್ಲಿ ನಾನು ಸ್ವಲ್ಪ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. 2 ಬೇಳೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ನಾನು ತೊಳೆದ್ಬಿಟ್ಟು, ಇದನ್ನು ನೀರು ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಗಿಡಕ್ಕೆ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನು ನೀರು ಚೆನ್ನಾಗಿ ತೊಳ್ಕೊಂಡಿದ್ಮೇಲೆ 1-2 ಸರಿ ತೊಳ್ಕೊತೀನಿ. ತೊಳೆದಿರೋ ನೀರನ್ನು ನಾನು ಗಿಡಕ್ಕೆ ಹಾಕ್ಬಿಡ್ತೀನಿ. ವೇಸ್ಟ್ ಮಾಡಬಾರ್ದಲ್ವ ನಾವು ಯಾವುದೇ ನೀರನ್ನು. ಸುಮ್ಮನೆ ಸಿಂಕ್ ಹಾಕೋಕ್ಕೆ ನಾವು ಗಿಡಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀವು ಪಾಟ್ಗಳಿದ್ದರೆ ನೀವು ಪಾಟಿಗೆ ಕೂಡ ಹಾಕ್ಕೋಬೋದು, ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಪಾತ್ರೆಯಲ್ಲೇ ಬಿಸಿಬೇಳೆಭಾತ್ ಮಾಡ್ಕೋತಾ ಇದ್ದೀನಿ, ಏನು ಕುಕ್ಕರಲ್ಲಿ ಏನು ಹಾಕೋತಾ ಇಲ್ಲ. ಹಾಗೆ ವೆಜಿಟೇಬಲ್ಸ್ ಕೂಡ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ ಮತ್ತು 1 ಆನಿಯನ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬಟಾಣಿ ಹಾಕ್ಕೋಬೋದು, ನಾನು ಬಟಾಣಿ ಇದಕ್ಕೆ ತೊಗೊಂಡಿಲ್ಲ, ಬರೀ ಕ್ಯಾರೆಟು ಮತ್ತು ಬೀನ್ಸ್ ಮಾತ್ರ ತೊಗೊಂಡಿರೋದು. ಇದೆಲ್ಲನೂ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು.
ಇವತ್ತು ಸೋಮವಾರ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ ಕೂಡ ರಜೆ ಇದೆ. ಅದಕ್ಕೋಸ್ಕರ ಅವರು ಕೂಡ ಮನೇಲಿರೋದ್ರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅದು ಇದು ಏನಾದರೂ ಮಾಡೋಕ್ಕಿಂತ ಬಿಸಿಬೇಳೆಬಾತ್ ಮಾಡಿಬಿಡೋಣ. ಯಾಕಂದರೆ ನಾನು ಅವರಿಗೆ ಬಾಕ್ಸಿಗೆಲ್ಲ ನಾನು ಬಿಸಿಬೇಳೆಬಾತ್ ಎಲ್ಲ ಮಾಡಿಬಿಟ್ಟು ಕಟ್ಟೋದಿಲ್ಲ. ಯಾಕಂದರೆ ಅದು ಆರಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಬಿಸಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ದಿನ ಆಗಿತ್ತು. ಅವರು ಎಲ್ಲ ಮನೆಯಲ್ಲಿದ್ದಾಗೇ ನಾನು ಇದನ್ನು ಮಾಡೋದು, ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಾಡೋದೇ ಇಲ್ಲ. ಇಲ್ಲಾಂದರೆ ನೈಟ್ ಮಾಡಬೇಕಾಗುತ್ತೆ, ನೈಟ್ ಅವ್ರ ಮನೇಲಿ ಇರ್ತಾರಲ್ಲ ಆ ಟೈಮಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಬಿಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಬೆಳಿಗ್ಗೆ ತಿಂಡಿಗೆ ಇದನ್ನೇ ತೊಗೊಂಡಿದ್ದೀನಿ. ನನಗೋಸ್ಕರ ಅಂತ ಏನು ನಾನು ಸಪ್ರೇಟಾಗಿ ಮಾಡಿಕೊಂಡಿಲ್ಲ. ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ, ಆರಾಮಾಗಿ ನಾವು ಒಂದು ಬೌಲಷ್ಟು ಬಿಸಿಬೇಳೆಬಾತ್ ತೊಗೋಬೋದು. ಹಾಗಾಗಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನೇ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ರೈಸು ಮತ್ತು ಬೇಳೆನ ಎಲ್ಲ ತೊಳೆದ್ಬಿಟ್ಟು ಪಾತ್ರೆಯಲ್ಲಿ ರೈಸ್ ಮಾಡೋಕ್ಕಿಟ್ಟಿದ್ನಲ್ವ, ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ಏನು ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಬಾಯ್ಲ್ ಮಾಡೋಕ್ಕಿಟ್ಟೆ. ಅದು ಬಾಯ್ಲ್ ಆಗೋಷ್ಟರಲ್ಲಿ ಸ್ವಲ್ಪ ಒಗ್ಗರಣೆನೂ ಕೂಡ ಕೊಟ್ಕೊಂಡು ಬಿಡೋಣ ಅಂತ ಸ್ವಲ್ಪ ಎಣ್ಣೆ ಹಾಕಿ, ನೀವು ಬೇಕಂದರೆ ತುಪ್ಪ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಶೇಂಗಾ ಬೀಜ ಮತ್ತು ಸ್ವಲ್ಪ ಗೋಡಂಬಿ ಅದನ್ನು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಬಾಯಿ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತಿಗೆ ಗೋಡಂಬಿ ಮತ್ತು ಕಡಲೆ ಬೀಜ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಏನೂ ಹಾಕ್ಕೊಂಡಿಲ್ಲ ನಾನು, ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ ಕಟ್ ಮಾಡಿದ್ನಲ್ವ ಅದನ್ನು ಸೇರಿಸ್ಕೊಂಡು, ಆನಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ನಾನು ಆಲ್ರೆಡಿ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಾನು ಬಿಸಿಬೇಳೆಬಾತ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು 2ರಿಂದ 3 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕೆಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ವ. ಹುಣಸೆಹಣ್ಣು ಕೂಡ ಚೆನ್ನಾಗಿ ಕುದ್ಮೇಲೆ ಅದು ಚೆನ್ನಾಗಿ ಫ್ಲೇವರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ನಾವೇನು ರೈಸು ಬೇಳೆ ಹಾಕಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀವಲ್ಲ, ರೈಸ್ ಆದಮೇಲೆ ಇದಕ್ಕೆ ಅದನ್ನು ನಾವೇನು ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಇದು ರೆಡಿ ಆಗಬೇಕು. ಅಲ್ಲಿವರೆಗೂ ಬಾಯ್ಲ್ ಮಾಡಿ, ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿದರೆ ಬಿಸಿಬೇಳೆಬಾತ್ ರೆಡಿ ಆಯಿತು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ವಾಕಿಂಗ್ ಕೂಡ ಬಂದಿದ್ದೀನಿ. ಇವಾಗ ಸ್ವಲ್ಪ ವಾಕ್ ಕೂಡ ಮಾಡೋಣ ಅಂತ ಬೆಳಿಗ್ಗೆ ನಾನು ಎಲ್ಲ ಬಿಸಿಬೇಳೆಬಾತ್ ಎಲ್ಲ ರೆಡಿ ಆಗೋಷ್ಟರಲ್ಲಿ 8:30 ಆಗಿಬಿಡ್ತು. 8:00ವರೆಗೆ ನಾನು ವಾಕ್ ಬಂದಿದ್ದೀನಿ. ಆಲ್ಮೋಸ್ಟ್ 1 ಅವರ್ 9:30ವರೆಗೂ ವಾಕ್ ಮಾಡಿಕೊಂಡೆ. ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ರಲ್ವ, ಅವ್ರನ್ನೇ ಅಲ್ಲಿ ಬಿಟ್ಬಿಟ್ಟು ಸರಿ ವಾಕಿಂಗ್ ಆದರೂ ಹೋಗಿ ಬರೋಣ, ಯಾಕೆಂದರೆ ಅವರಿಗೆಲ್ಲ ತಿಂಡಿ ರೆಡಿ ಮಾಡಿಬಿಟ್ಟು ತಿಂಡಿ ತಿನ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ವಾಕಿಂಗ್ ಬಂದೆ. ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಾನು ನೋಡಿ ಒಂದು ಬೌಲಷ್ಟು ಬಿಸಿಬೇಳೆಬಾತ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರ ಬೂಂದಿ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂಡು ಇದನ್ನು ನಾನು ಬೆಳಗ್ಗೆ 9:00ವರೆಗೆ ಏನು ವಾಕಿಂಗ್ ಮಾಡ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಗ್ಲಾಸಷ್ಟು ನೀರು ಕುಡಿದು 10 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಮತ್ತು ಟೊಮೆಟೊ ಕಾಯಿ ಬರುತ್ತಲ್ವ ಅದ್ರದ್ದು ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಶೇಂಗಾ ಪೌಡ್ರು ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಸ್ವಲ್ಪ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಇಟ್ಕೋಬೇಕು. ಹುರಿದ್ಬಿಟ್ಟು ಇದ್ರದ್ದು ಸಿಪ್ಪೆ ತೆಗಿಬೇಕು. ಹಾಗೆ ಮಾಡೋಕ್ಕಿಂತ ಇದು ಸಿಪ್ಪೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಬೇಕು ಅಂದರೆ ಸುಮಾರು ಜನ ಹಾಗೇನೂ ಮಾಡ್ತಾರೆ, ಕಾಳು ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ಟು. ನಾನೆಲ್ಲ ಸಿಪ್ಪೆ ತೆಗೆದು ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಕ್ಕೊಂಡಿರೋದು. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಇದನ್ನು ಒಂದು ತಟ್ಟೆಗೆ ಹಾಕಿ ಆರೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಉಂಡೆ ಉಂಡೆ ಥರ ಆಗಿರುತ್ತಲ್ವ ಅದು ಬಿಸಿಗೆ, ಅದಕ್ಕೋಸ್ಕರ ಅದನ್ನು ಹಾಗೆ ತಟ್ಟೆಯಲ್ಲಿ ಬಿಟ್ಬಿಟ್ರೆ ಅದು ಸ್ವಲ್ಪ ಪೌಡ್ರು ಆಮೇಲೆ ಉದುರಾಗುತ್ತೆ. ಸ್ವಲ್ಪ ಡಬ್ಬದಲ್ಲಿ ಹಾಕ್ಕೊಂಡು ನೀವು ಆಲ್ಮೋಸ್ಟ್ 15 ಡೇಸ್ 1 ಮಂತ್ವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ನಾನು 10 ದಿನಕ್ಕೊಂದು ಸಾರಿ ಇಲ್ಲಾಂದರೆ 15 ಡೇಸ್ಗೊಂದು ಸಾರಿ ಮಾಡ್ತಾನೆ ಇರ್ತೀನಿ. ನಮ್ಮ ಮನೇಲಿ ಅದು ಬೇಕೇ ಬೇಕು. ಅದಾದಮೇಲೆ ನಾನು ಟೊಮೆಟೊ ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ. ಚಪಾತಿ ಜೊತೆಗೆ ಇವತ್ತು ಟೊಮೆಟೊ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಅದು ತುಂಬಾ ಈಸಿ. ಟೊಮೆಟೊನ ಕಾಯಿ ಏನಿರುತ್ತಲ್ವ ಅದನ್ನು ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತವೆ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಜೀರಿಗೆ, ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಪೇಸ್ಟ್ ಚಟ್ನಿ ಮಾಡ್ಕೊತೀವಲ್ಲ ನಾವು, ಕೊಬ್ಬರಿ ಚಟ್ನಿ ಸೇಮ್ ಅದೇ ಥರನೇ ಮಾಡಿಕೊಂಡ್ರೆ ಆಯಿತು. ನಾನು ಒಂದು ಚಪಾತಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ಮೇಲೆ ಅದನ್ನು ತೊಗೊಂಡಿದ್ದೀನಿ. ಒಂದು ಹಾಫ್ ಬೌಲಷ್ಟು ನಾನು ಬಿಸಿಬೇಳೆಬಾತ್ ತೊಗೊಂಡಿದ್ದೀನಿ. ಏಕೆಂದರೆ ಇನ್ನೂ ಇತ್ತು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಒಂದು ಚಪಾತಿ ಒಂದು ಹಾಫ್ ಬೌಲಷ್ಟು ಬಿಸಿಬೇಳೆಬಾತ್ ತೊಗೊಂಡಿದ್ದೀನಿ. ಇದೆಲ್ಲ ನಾನು 2 ಗಂಟೆಗೆ ಊಟ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಲೇಟಾಗಿ ನಾನು ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ 2 ಗಂಟೆಗೆ ಊಟ ಮಾಡಿಕೊಂಡು ಆರಾಮಾಗಿ
ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮನೆಯಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾನು 4:15ಗೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಪಾರ್ಕಿಗೆ ಕೂಡ ಬಂದಿದ್ವಿ. ಮಕ್ಕಳು ಎಲ್ಲರೂ ಅವರು ಕೂಡ ತುಂಬ ಖುಷಿಪಟ್ಟರು. ಅವರು ಮನೇಲಿ ಇದ್ರಲ್ವ, ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಪಾರ್ಕಿಗೆ ಕರ್ಕೊಂಬಂದೆ. ನಾನು ಒಂದು ಅರ್ಧ ಗಂಟೆ ವಾಕ್ ಮಾಡಿದೆ, ಹಾಗೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಕೂಡ ಮಾಡಿಕೊಂಡೆ. ನಾನು ಇದೇ ಎಕ್ಸಸೈಸ್ ಮಾಡೋದು. ಸ್ವಲ್ಪ ಏನಾದರೂ ಮನೆಯಲ್ಲಿ ಫ್ರೀ ಆಗಿದ್ದರೆ ಮನೆಯಲ್ಲೂ ಕೂಡ ಮಾಡ್ಕೊತೀನಿ. ಮನೆಯಲ್ಲಿ ಮಾಡಲ್ಲ ಅಂದರೆ ನಾನು ಕಂಪಲ್ಸರಿ ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀನಿ, 1 ವೀಕ್ ಆಯಿತು, ಅಲ್ಲೇ ಎಕ್ಸಸೈಸ್ ಮಾಡ್ಕೊಂಡು ಬಿಡ್ತೀನಿ. ಇದೆಲ್ಲ ಆದಮೇಲೆ ನೈಟು ನಾನು ಮತ್ತೆ ಒಂದು ಚಪಾತಿ ತೊಗೊಂಡು ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು ಜೀರಾ ವಾಟ್ರ್ ಕೂಡ ತೊಗೊಂಡೆ. 9:30ಗೆ ನಾನು ಜೀರಾ ವಾಟ್ರ್ ಕೂಡ ಕುಡಿದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಇವತ್ತಿನ ದಿನ ಯಾವ ರೀತಿ ಹೋಯಿತು ಅಂತ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಖಂಡಿತ ನನಗೆ ಸಪೋರ್ಟ್ ಮಾಡಿ. ನನಗೂ ನೆಕ್ಸ್ಟ್ ವಿಡಿಯೋನ ಮಾಡಬೇಕು ಅಂತ ಅನಿಸುತ್ತೆ. ನೀವು ಖಂಡಿತ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.